ಡಾನ್ಸ್ ಮಾಡ್ಲಿಕ್ಕೆ ಬರುದಿಲ್ಲ, ಹಾಡಾಡ್ಲಿಕ್ಕೆ ಗೊತ್ತೇ ಇಲ್ಲ, ಕಾಂಟೆಂಟ್ ಕ್ರಿಯೇಷನ್ ಜ್ಞಾನನೇ ಇಲ್ಲ, ಮೇಕಪ್ ಮಾಡ್ಲಿಕ್ಕೆ ಯೋಗ್ಯತೆ ಇಲ್ಲ, ಆದ್ರೆ ಜಡ್ಜ್ಮೆಂಟ್ ಮಾತ್ರ ಸೂಪರ್ ಕೊಡ್ತಾನೆ. ಅವನೇ ಜಡ್ಜ್ಮೆಂಟಲ್ ಕೋದಂಡ. ಮುಖ ಕುಂಡೆಗಿಂತ ಸಹ ಕಡೆ ಇದ್ರು ಕೂಡ ಐಶ್ವರ್ಯ ರೈದು ಪೋಸ್ಟ್ಗೆ ಹೋಗಿ ಕಮೆಂಟ್ ಮಾಡುದು, ಅವಳ ಚಂದ ರಿಯಲ್ ಚಂದಲ್ಲ, ಅದು ಪ್ಲಾಸ್ಟಿಕ್ ಸರ್ಜರಿ. ನೀರು ಕೂಡ ಬಿಸಿ ಮಾಡ್ಲಿಕ್ಕೆ ಬರದ ಕೋದಂಡ ಮಾಸ್ಟರ್ ಶೆಫಿನ ಡಿಶಿನ ಮೇಲೆ ಕಮೆಂಟ್ ಮಾಡಿದ, ಈ ಡಿಶ್ ಯಾಕೋ ಕುಕ್ಕಾದಾಗಿ ಕಾಣ್ತಾ ಇಲ್ಲ ಅಂತ. 4 ಮೆಟ್ಲು ಹತ್ತಿ ದಂಬು ಕಟ್ಟುವ ಕೋದಂಡ ಮ್ಯಾರಥಾನ್ ವಿಡಿಯೋ ಮೇಲೆ ಕಮೆಂಟ್ ಮಾಡ್ತಾನೆ, ನಾಟ್ ಇಂಪ್ರೆಸಿವ್. ಜಿಮ್ ಮುಖ ನೋಡದ ಕೋದಂಡ ಜಿಮ್ ಇನ್ಸ್ಟ್ರಕ್ಟರಿಗೆ ಕಮೆಂಟ್ ಮಾಡ್ತಾನೆ, ಯು ಆರ್ ನಾಟ್ ಡೂಯಿಂಗ್ ದ ವರ್ಕೌಟ್ ರೈಟ್. 10 ಫಾಲೋವರ್ಸ್ ಇರುವ ಅಕೌಂಟ್ ಅಲ್ಲಿ ಇಟ್ಕೊಂಡು ಅದರಲ್ಲಿ 7 ಫಾಲೋವರ್ಸ್ ಇವನೇ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ವೆರಿಫೈಡ್ ಆರ್ಟಿಸ್ಟ್ ಪ್ರೊಫೈಲ್ಗೆ ಹೋಗಿ ಕಮೆಂಟ್ ಮಾಡ್ತಾನೆ, ಈ ಯಾರು ಇವರೆಲ್ಲ ಎಲ್ಲಿಂದನೂ ಬರ್ತಾರೆ, ಆಕ್ಟಿಂಗ್ ಬಗ್ಗೆ ಕೂಡ ಗೊತ್ತಿಲ್ಲದ ಕೋದಂಡ ಕಾಂಟೆಂಟ್ ರೀಲ್ ಮೇಲೆ ಹೋಗಿ ಓವರ್ ಆಕ್ಟಿಂಗ್ ಅಂತ ಟೈಪ್ ಮಾಡಿ ಬರ್ತಾನೆ. 100 ಬಾರಿ ಫೋಟೋಶಾಪ್ ಮಾಡಿದ್ರು ಸರಿಯಾಗದೇ ಇರುವಂತಹ ಮುಸುಂಟು ಇಟ್ಕೊಂಡು ಕೋದಂಡ ಮಾಡೆಲ್ ಫೋಟೋ ಮೇಲೆ ಹೋಗಿ ಕಮೆಂಟ್ ಮಾಡಿ ಬರ್ತಾನೆ, ಇಟ್ಸ್ ಎಡಿಟೆಡ್ ಬ್ರೋ. ಶಾಲೆಯಲ್ಲಿ ನೋಟ್ಸೇ ಕಂಪ್ಲೀಟ್ ಮಾಡದ ಕೋದಂಡ ಎಲ್ಲಾರ ಪ್ರೊಫೈಲ್ ಅಲ್ಲಿ ಹೋಗಿ ಕ್ರಿಂಜ್ ಕಾಮೆಂಟ್ ಮಾಡಿ ಬರ್ತಾನೆ. ಮೈಕ್ ನೋಡಿಯೇ ಕಕ್ಕ ಮಾಡುವ ಕೋದಂಡ ಸ್ಟ್ಯಾಂಡ್ ಅಪ್ ಕಾಮಿಡಿ ಮೇಲೆ ಕಮೆಂಟ್ ಮಾಡ್ತಾನೆ, ನಾಟ್ ಫನ್ನಿ, ಪೆಟ್ ಕಮ್ಮಿ. ಕೋದಂಡನ ಐಬ್ರೋ ಭೂಕಂಪ ಆದಾಗೆ ಇದ್ರೂ ಕೂಡ ಮೇಕಪ್ ಟ್ಯೂಟೋರಿಯಲ್ ವಿಡಿಯೋಗೆ ಹೋಗಿ ಕಮೆಂಟ್ ಮಾಡಿ ಬರ್ತಾನೆ, ಯು ಶುಡ್ ಗೆಟ್ ಟ್ರೈನ್ಡ್, ಬ್ಯಾಡ್ ಮೇಕಪ್. ಖುದ್ದು ಕಮೆಂಟ್ ಸೆಕ್ಷನ್ ಅಲ್ಲೇ ಬದುಕುದು, ಆದ್ರೆ ಇನ್ಫ್ಲೂಯೆನ್ಸರ್ ಪ್ರೊಫೈಲ್ಗೆ ಹೋಗಿ ಶೀಸ್ ಫೇಕ್ ಅಂತ ಹೇಳಿ ಬರ್ತಾನೆ. ಕತ್ತಲೆಗೂ ಕಾಂಪಿಟೇಷನ್ ಕೊಡುವ ಕೋದಂಡ ಬೇರೆಯವರ ಸ್ಕಿನ್ ಮೇಲೆ ಕಮೆಂಟ್ ಮಾಡಿ ಬರ್ತಾನೆ, ಯು ಹ್ಯಾವ್ ಟರ್ನ್ ಡಾರ್ಕ್. ದಿನ ಇಡೀ ದಂಡಪಿಂಡನಾಗಿ ಸ್ಕ್ರಾಲ್ ಮಾಡ್ತಾ ಟೈಮ್ ಪಾಸ್ ಮಾಡುವ ಕೋದಂಡ ಇನ್ಫ್ಲೂಯೆನ್ಸರ್ ಪ್ರೊಫೈಲ್ ಹೂ ಇಸ್ ಆಲ್ರೆಡಿ ಅರ್ನಿಂಗ್, ವೈ ಡು ಯು ಡೂ ವಿಡಿಯೋಸ್ ಅಂಡ್ ವೇಸ್ಟ್ ಯೋರ್ ಟೈಮ್, ಗೋ ಗೆಟ್ ಅ ಲೈಫ್ ಅಂತ ಟೈಪ್ ಮಾಡಿ ಬಂದಿದ್ದಾನೆ ನೋಡಿ. ಡಿಪಿ ಹಾಕುವ ಯೋಗ್ಯತೆ ಇಲ್ಲದೆ ಹೋದ್ರು ಕೂಡ ಬ್ಯೂಟಿ ಮೇಲೆ ಕಮೆಂಟ್ ಮಾಡಿ ಬರ್ತಾನೆ ಬ್ಯಾವರ್ಸಿ. SSLC ಪಾಸ್ ಮಾಡದ ಕೋದಂಡ PhD ಹೋಲ್ಡರ್ ಪ್ರೊಫೈಲ್ಗೆ ಹೋಗಿ ಹಿ ಈಸ್ ಅ ಗೂಗಲ್ ಗ್ರಾಜುಯೇಟ್ ಅಂತ ಹೇಳಿ ಬಂದಿದ್ದಾನೆ. ತನ್ನ ಜೀವನವೇ ಡಿಸಪಾಯಿಂಟೆಡ್ ಆದ್ರೂ ಕೂಡ ಬೇರೆಯವರ ವಿಡಿಯೋಗೆ ಹೋಗಿ ಪೋಸ್ಟ್ ಮಾಡಿ ಬರ್ತಾನೆ, ಸೋ ಡಿಸಪಾಯಿಂಟೆಡ್. ಕ್ಯಾಮೆರಾ ನೋಡಿಯೇ ಓಡಿ ಹೋಗುವ ಕೋದಂಡ ಝೂಮ್ ಯಾಕೆ ಮಾಡ್ತಿ ಅಂತ ಕೇಳ್ತಾ ಇದ್ದಾನೆ ನೋಡಿ. ತನ್ನ ಸೆಲ್ಫಿ ಕೂಡ CCTV ಫೂಟೇಜ್ ಗಿಂತ ಸಹ ಕಡೆ ಬಂದ್ರು ಬೇರೆಯವರ ಫೋಟೋಗೆ ಹೋಗಿ ವೈ ಡು ಯು ಯೂಸ್ ಸೋ ಮಚ್ ಫಿಲ್ಟರ್ ಅಂತ ಕೇಳಿ ಬರ್ತಾನೆ. ಕೋದಂಡ ನೋಡ್ಲಿಕ್ಕೆ ಹಲಸೋದ ಹಲಸಿನ ತರ ಇದ್ರೂ ಕೂಡ ಬೇರೆಯವರ ಪ್ರೊಫೈಲ್ಗೆ ಹೋಗಿ ಏ ಆಂಟಿ, ಏ ಅಂಕಲ್ ಅಂತೆಲ್ಲ ಹೇಳಿ ಬರ್ತಾನೆ. ತನ್ನ ಸ್ವಂತ ಪಾದವನ್ನೇ ಅಂದ್ರೆ ಟೋ ನೋಡದೆ 3 ವರ್ಷ ಆದಂತಹ ಕೋದಂಡ ಬೇರೆಯವರಿಗೆ ವೇಟ್ ಲಾಸ್ ಮಾಡಿ ಅಂತ ಅಡ್ವೈಸ್ ಕೊಡ್ತಾ ಇದ್ದಾನೆ ನೋಡಿ. ಹಾಕುವ ಚಡ್ಡಿಯಿಂದ ಹಿಡಿದು ಹಲ್ಲುಜ್ಜುವ ಪೇಸ್ಟಿನ ತನಕ ಪ್ರತಿಯೊಂದಕ್ಕೂ ತನ್ನ ಅಪ್ಪಮ್ಮನ ಮೇಲೆ ಡಿಪೆಂಡ್ ಆಗಿರುವಂತಹ ಕೋದಂಡ ಬೇರೆಯವರ ಪ್ರೊಫೈಲಿಗೆ ಹೋಗಿ ಹೇಳ್ತಾನೆ, ಅದೆಲ್ಲ ಸ್ಪಾನ್ಸರ್ಡ್, ಅವಳ ಹತ್ರ ದುಡ್ಡು ಪರ್ಚೇಸ್ ಮಾಡ್ಲಿಕ್ಕೆ.